ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಪೇಪರ್ ಕಪ್ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಮಾಡ್ತಾರೆ ಮತ್ತು ಅದ್ರ ಮಿಷಿನರಿ, ರಾ ಮೆಟೀರಿಯಲ್ ಬಗ್ಗೆ ಈ ವಿಡಿಯೋನಲ್ಲಿ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ರಾ ಮೆಟೀರಿಯಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 90 ml ಪ್ರಿಂಟೆಡ್ ಬ್ಲಾಂಕ್ಸು. ಸೊ ಇದನ್ನು ಬ್ಲಾಂಕ್ಸ್ ಅಂತ ಕರೀತಾರೆ. ಸೊ ನಿಮಗೆ ಮಾರ್ಕೆಟಲ್ಲಿ ವೆರೈಟಿ ಆಫ್ ಬ್ಲಾಂಕ್ಸ್ ಸಿಗುತ್ತೆ. 90 ml, 70 ml ಮತ್ತು 250 ml ಸಿಗುತ್ತೆ. ಸೊ ಇದು ಕರೆಂಟ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು 90 ml ಬ್ಲಾಂಕ್ಸು. ಸೊ ಇದು ಪ್ರಿಂಟೆಡ್ ಇರುತ್ತೆ. ನಮಗೆ ಬ್ಲಾಂಕ್ಸ್ ಬಂದು ಜಸ್ಟ್ ವೈಟ್ ಕೂಡ ಸಿಗುತ್ತೆ. ಮಾರ್ಕೆಟಲ್ಲಿ ರನ್ನಿಂಗಲ್ಲಿರೋದು ಅಂದರೆ ಇದು ಕಲರ್ ಪ್ರಿಂಟೆಡ್ ಬ್ಲಾಂಕ್ಸ್. ಸ್ನೇಹಿತರೆ, ಈಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟೆಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬ್ಲಾಂಕ್ ತೊಗೊಂಡಿದ್ದೀನಿ. ಸೊ ಈ ಬ್ಲಾಂಕ್ ಇಲ್ಲಿ ಬಂದು ಇದು ಹ್ಯಾಂಡಲ್, ಇದು ಮೈಂಡಲ್ ಮತ್ತು ಇದು ಗ್ಲೂಯಿಂಗ್ ಹೀಟರ್. ಸೊ ಈ ಹ್ಯಾಂಡಲ್ ಮತ್ತು ಮೈಂಡಲ್ ಸಹಾಯದಿಂದ ಇದು ಫೋಲ್ಡ್ ಅಪ್ ಆಗುತ್ತೆ. ಹೀಗೆ ಫೋಲ್ಡ್ ಅಪ್ ಆಗಿಬಿಟ್ಟು ಈ ಗ್ಲೂಯಿಂಗ್ ಹೀಟರ್ ಇದೆಯಲ್ಲ, ಇದು ಗ್ಲೂಯಿಂಗ್ ಹೀಟರ್ ಜಸ್ಟ್ ಇಲ್ಲಿ ಪ್ರೆಸ್ ಆಗಿ ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಹೀಟಿಂಗ್ ಆಗೋ ಮುಖಾಂತರ ಇದು ಕೋನ್ ಫಾರ್ಮೇಷನ್ ಆಗುತ್ತೆ. ಜಸ್ಟ್ ಹೀಟ್ ಅಪ್ ಆಗಿ ಜಾಯಿಂಟ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಹೀಟಾಗಿ ಕೋನ್ ಫಾರ್ಮೇಷನ್ ಆಗುತ್ತೆ. ಈ ಕೋನ್ ಫಾರ್ಮೇಷನ್ ಆಗಿ ನೆಕ್ಸ್ಟ್ ಇದು ಬಂದು ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ನೈಲಾನ್ ಒಳಗಡೆ ಡ್ರಾಪ್ ಆಗುತ್ತೆ. ಇದು ಬಾಟಮ್ ರೋಲು. ಈ ಬಾಟಮ್ ರೋಲು ಇಲ್ಲಿ ಮೂವ್ ಆಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ರಾಡ್. ಸೊ ಇದು ಬಾಟಮ್ ರಾಡ್ ಹೀಟಪ್ ಆಗಿ ಇವೆರಡು ಕಟರ್ ಮುಖಾಂತರ ಇಲ್ಲಿ ಬಂದು ಕಟ್ ಆಗಿಬಿಟ್ಟು ಇಲ್ಲಿ ಆ್ಯಡ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಟ್ಟಾಗಿ ಆ್ಯಡ್ ಆಗಿದೆಯಲ್ಲ, ಇದು ಈ ಕೋನ್ ಒಳಗಡೆ ಹ್ಯಾಂಡಲ್ ಮುಖಾಂತರ ಇದು ಕೋನ್ ಒಳಗಡೆ ಹೋಗ್ಬಿಟ್ಟು ಜಸ್ಟ್ ಪುಷ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ಮೋಲ್ಡ್ ಅಂತ ಕರೀತಾರೆ. ಈ ಮೋಲ್ಡ್ ಮುಖಾಂತರ ಫಸ್ಟ್ ಕಾಯಿಲಿಗೆ ಬರುತ್ತೆ. ಇಲ್ಲಿ ಫಸ್ಟ್ ಕಾಯಿಲ್ನಲ್ಲಿ ಫೋಲ್ಡ್ ಆಗ್ತದೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಫಸ್ಟ್ ಕಾಯಿಲ್ ಫೋಲ್ಡ್ ಆಗುತ್ತೆ. ಫೋಲ್ಡ್ ಆಗಿಬಿಟ್ಟು ನೆಕ್ಸ್ಟ್ ಅಗೇನ್ ಅದೇ ಸೇಮ್ ಮೋಲ್ಡಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿ ನರ್ಲಿಂಗ್ ಆಗುತ್ತೆ. ನರ್ಲಿಂಗ್ ಮೀನ್ಸ್ ಕೆಳಗಡೆ ಬಾಟಮ್ನಲ್ಲಿ ಫೋಲ್ಡ್ ಆಗಿಬಿಟ್ಟು ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ಅದನ್ನು ನರ್ಲಿಂಗ್ ಅಂತಾರೆ. ನರ್ಲಿಂಗ್ ಆದಮೇಲೆ ಇಲ್ಲಿ ಈ ಇದಕ್ಕೆ ಕಾಯಿಲಿಗೆ ಬಂದು ಇಲ್ಲಿ ರೋಲ್ ಆಗಿಬಿಟ್ಟು ಕಂಠ ಫಾರ್ಮೇಷನ್ ಆಗುತ್ತೆ. ಅದನ್ನು ರೋಲಿಂಗ್ ಅಂತಾರೆ. ರೋಲಿಂಗ್ ಆಗಿ ಇದೇ ಮೋಲ್ಡ್ ಮುಖಾಂತರ ನೆಕ್ಸ್ಟ್ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ನೈಲಾನ್ಗೆ ಡ್ರಾಪ್ ಆಗುತ್ತೆ. ಸ್ನೇಹಿತರೆ, ಫಸ್ಟ್ ಪ್ರೊಸೆಸ್ಸು ಕೂಲಿಂಗ್ ಪ್ರೊಸೆಸ್ಸು. ಈ ರೀತಿ ಬ್ಲಾಂಕ್ಸ್ನ ಸ್ವಲ್ಪ ತೊಗೊಂಡು ಅಡ್ಜಸ್ಟ್ ಮಾಡಿ ಈ ಟ್ರೈನಲ್ಲಿ ಸ್ಟೋರೇಜ್ ಮಾಡ್ತಾ ಹೋಗಬೇಕು. ಸ್ನೇಹಿತರೆ, ಎಲ್ಲ ಜೋಡಿಸಾದ್ಮೇಲೆ ಟ್ರೈನಲ್ಲಿ ಈ ರೀತಿ ಒಂದು ವೆಯ್ಟ್ ತೊಗೊಂಡು ಮೇಲ್ಮೈನ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗಬೇಕು. ಏರುಪೇರು ಇರಬಾರ್ದು, ಎಲ್ಲ ಒಂದೇ ಸಮನೆ ಇರೋ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು. ಪ್ರೆಸ್ ಮಾಡಿ ಆದಮೇಲೆ ಒಂದು ಒದ್ದೆ ಬಟ್ಟೆ ತೊಗೊಂಡು ಈ ಕಾರ್ನರ್ನ ಸ್ವಲ್ಪ ವೇಟ್ ಮಾಡಬೇಕು. ಹಾಗೆ ಮೇಲ್ಮೈ ಕೂಡ ಒದ್ದೆ ಬಟ್ಟೆನಲ್ಲಿ ಸಾವ್ರ್ತಾ ಒಂದು ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿ ಆದ ನಂತರ ಅದೇ ಬಟ್ಟೆನ ಸ್ವಲ್ಪ ಒದ್ದೆ ಮಾಡಿ ಆ ಮೇಲ್ಮೈನ ಒದಿಸ್ಬಿಟ್ಟು ಪೂರ್ತಿ ಕೂಲಿಂಗಿಗೆ ಬಿಡಬೇಕು. ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಟು ಈ ರೀತಿ ಸ್ವಲ್ಪ 1 ಅವರ್ ಕೂಲಿಂಗ್ ಬಿಡಬೇಕು. 1 ಅವರ್ ಕೂಲಿಂಗ್ ಆದಮೇಲೆ ಸೊ ಸ್ಟಾರ್ಟರ್ ಇನ್ಫಾರ್ಮೇಷನ್ನು, ಪವರ್ ಇಂಡಿಕೇಟರ್ ಪವರ್ ಆನ್ ಆಗಿದೆ. ಸೊ ಮೇನ್ ಮೋಟಾರ್ ಸ್ವಿಚಸ್ಸು ಎರಡು ಆನ್ ಆಗಿರಬೇಕು. ಸೊ ನೆಕ್ಸ್ಟ್ ಗ್ಲೂಯಿಂಗ್ ಹೀಟ್ ಸ್ವಿಚ್ಚು, ಹೀಟ್ ಇಂಡಿಕೇಟರ್ 170°C ಸೆಟ್ ಆಗಿದೆ. ಸೊ ಬಾಟಮ್ ಹೀಟ್ ಆನ್ ಆಗಬೇಕು. ಪ್ರೀ ಹೀಟ್ ಸ್ವಿಚ್ ಆನ್ ಆಗಬೇಕು. ಬಾಟಮ್ ಹೀಟ್ ಸ್ವಿಚ್ಚು ಮತ್ತು ನರ್ಲಿಂಗ್ ಹೀಟ್ ಸ್ವಿಚ್ಚು. ಸೊ ನೀವು ನೋಡ್ತಾ ಇದ್ದರೆ ಟೆಂಪ್ರೇಚರ್ ಸೆಟ್ ಆಗಿದೆ. ನರ್ಲಿಂಗ್ ಹೀಟ್ ಬಂದು ಅಬೌಟ್ 260°C ಸೆಟ್ ಆಗಿದೆ. ಇಷ್ಟಿದ್ರೆ ಪ್ರಾಪರಾಗಿ ನರ್ಲಿಂಗ್ ಆಗುತ್ತೆ. ಸೊ ಸ್ವಲ್ಪನೇ ಈಗ ಬ್ಲಾಂಕ್ಸ್ನ ತೊಗೊಂಡು ಈ ಥರ ಫೋಲ್ಡ್ ಮಾಡಿ ಸೊ ಗ್ರೂಪ್ ಮಾಡಿಬಿಟ್ಟು ಸೊ ಕ್ಲೀನಾಗಿ ಅಡ್ಜಸ್ಟ್ ಮಾಡಬೇಕು. ಮಾಡಿ ಸ್ವಲ್ಪ ಫ್ರೀ ಅಪ್ ಮಾಡಬೇಕು. ಈ ರೀತಿ ಫ್ರೀ ಅಪ್ ಮಾಡಿಬಿಟ್ಟು ಈ ಸ್ಟೋರೇಜ್ ಒಳಗಡೆ ಸ್ಟೋರ್ ಮಾಡಬೇಕು. ಸ್ನೇಹಿತರೆ, ಈಗ ಮಿಷಿನ್ ಒಂದೊಂದೇ ಬ್ಲಾಂಕ್ಸ್ನ ತೊಗೊಂಡು ಇಲ್ಲಿ ನೋಡ್ತಾ ಇದ್ದಾರೆ, ಹ್ಯಾಂಡಲ್ ಮತ್ತು ಮೈಂಡಲಿಂದ ಫೋಲ್ಡ್ ಮಾಡಿ ಒಂದೊಂದೇ ಬ್ಲಾಂಕ್ಸ್ನ ಫೋಲ್ಡ್ ಮಾಡ್ತಾ ಹೋಗುತ್ತೆ. ಹಾಗೆ ಮೇಲ್ಗಡೆ ಗ್ಲೂಯಿಂಗ್ ಹೀಟರ್ ಇದೆಯಲ್ಲ, ಆ ಗ್ಲೂಯಿಂಗ್ ಹೀಟರಿಂದ ಜಸ್ಟ್ ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ 170° ಟೆಂಪರೇಚರಲ್ಲಿ ಹೀಟ್ ಆಗಿಬಿಟ್ಟು ಕೋನ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಕೋನ್ ಫಾರ್ಮೇಷನ್ ಆಗಿದ್ದು ಈ ರೀತಿ ಬಂದು ಈ ನೈಲಾನ್ ಒಳಗಡೆ ಡ್ರಾಪ್ ಆಗುತ್ತೆ. ನೈಲಾನ್ ಹಾಗೆ ಮುಂದೆ ಹೋಗಿ ಸೊ ಕೋನ್ ಮೇಲ್ಗಡೆ ಪ್ರಾಪರ್ ಆಗಿ ಅಡ್ಜಸ್ಟ್ ಆಗುತ್ತೆ ಈ ಹ್ಯಾಂಡಲ್ ಮುಖಾಂತರ. ಸೊ ನೀವು ಹಾಗೆ ನೋಡ್ತಾ ಇದ್ದೀರಾ, ಅಲ್ಲಿ ಬಾಟಮ್ ಕಟ್ಟಾಗಿ ಬರ್ತಾ ಇದೆ. ಬಾಟಮ್ ಆಗಿ ಕಟ್ಟಾಗಿದ್ದು ಈ ಕೋನ್ ಒಳಗಡೆ ಆ ಹ್ಯಾಂಡಲ್ ಮುಖಾಂತರ ಪ್ರೆಸ್ ಆಗ್ತಾ ಇದೆ. ಸೊ ಈ ಬಾಟಮ್ ರೋಲು ಹೀಗೆ ಮೂವ್ ಆಗಿ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಬಾಟಮ್ ರಾಡ್ ಇದೆ. ಇದು ಬಾಟಮ್ ಹೀಟರಿಂದ ಹೀಟಪ್ ಆಗಿ ಇಲ್ಲಿ ಬ್ಲೇಡ್ ಮುಖಾಂತರ ಬಾಟಮ್ ಕಟ್ ಮಾಡಿ ಇಲ್ಲಿ ಬಂದು ಫಿಕ್ಸ್ ಆಗುತ್ತೆ. ಸೊ ಒಂದೊಂದೇ ಕಟ್ಟಾಗಿ ಈ ವೇಸ್ಟೇಜ್ ಎಲ್ಲ ಈ ಕಡೆ ಸೈಡಲ್ಲಿ ಬರುತ್ತೆ. ಈ ಒಂದೊಂದೇ ಬಾಟಮ್ ಕಟ್ಟಾಗಿದ್ದು ಈ ಹ್ಯಾಂಡಲ್ ಮುಖಾಂತರ ಆ ಕೋನ್ ಒಳಗಡೆ ಹೋಗ್ಬಿಟ್ಟು ಪ್ರೆಸ್ ಆಗುತ್ತೆ. ಸೊ ಜಸ್ಟ್ ಪುಷ್ ಆಗುತ್ತೆ. ನೀವು ನೋಡ್ತಾ ಇದ್ರಲ್ಲ, ಈ ಕೋನ್ ಒಳಗಡೆ ಈ ರೀತಿ ಬಾಟಮ್ ಪುಷ್ ಆಗಿ ಸೊ ನೈಲಾನ್ ಹಾಗೆ ಮೂವ್ ಆಗಿಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಮೋಲ್ಡ್ಗೆ ಆ ಹ್ಯಾಂಡಲ್ ಮುಖಾಂತರ ಮೋಲ್ಡ್ಗೆ ಫಿಕ್ಸ್ ಆಗ್ತಾ ಹೋಗುತ್ತೆ.
ಸ್ನೇಹಿತರೆ, ಇಲ್ಲಿ ಫಸ್ಟ್ ಮೋಲ್ಡಲ್ಲಿ ಫಸ್ಟ್ ಕಾಯಿಲ್ ನೋಡ್ತಾ ಇದ್ದೀರಾ, ಅಲ್ಲಿ ಬಾಟಮ್ ಫೋಲ್ಡ್ ಆಗುತ್ತೆ. ಸೊ ಸೆಕೆಂಡ್ ಕಾಯಿಲ್ನಲ್ಲಿ ನರ್ಲಿಂಗ್ ಆಗುತ್ತೆ, ಥರ್ಡ್ ಕಾಯಿಲ್ನಲ್ಲಿ ರೋಲಿಂಗ್ ಆಗುತ್ತೆ. ರೋಲಿಂಗ್ ಅಂದರೆ ಕಂಠ ಫಾರ್ಮೇಷನ್ ಆಗುತ್ತೆ. ಕಂಠ ಫಾರ್ಮೇಷನ್ ಆದಮೇಲೆ ಫೈನಲ್ ಕಪ್ ಈ ಥರ ಬಂದು ನೈಲಾನ್ಗೆ ಡ್ರಾಪ್ ಆಗುತ್ತೆ. ಡ್ರಾಪ್ ಆಗಿಬಿಟ್ಟು ಸೊ ಇಲ್ಲಿ ನೆಕ್ಸ್ಟ್ ಹಾಗೆ ನೈಲಾನ್ ಮೂವ್ ಆಗಿ ಇಲ್ಲಿ ಒಂದೊಂದೇ ಪೈಲಪ್ ಆಗ್ತಾ ಹೋಗುತ್ತೆ, ಸ್ಟೋರೇಜ್ ಆಗ್ತಾ ಹೋಗುತ್ತೆ.